ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜು. ಇದು ನನ್ನ ಫಸ್ಟ್ ಲೈವ್ ವಿಡಿಯೋ. ಈ ಲೈವ್ ವಿಡಿಯೋದಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಘಾಟಿ ಸುಬ್ರಹ್ಮಣ್ಯಗೆ. ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೇಗೆ ಹೋಗ್ತೀನಿ, ಎಲ್ಲಿ ಯಾವ ಬಸ್ ಕ್ಯಾಚ್ ಮಾಡಬೇಕು, ಹೇಗೆ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಫಸ್ಟು ನಾನಿರೋದು ವಿದ್ಯಾರಣ್ಯಪುರ ಅಲ್ವಾ, ಸೊ ಇಲ್ಲಿಂದ ನಾನು ಫಸ್ಟು ಯಲಹಂಕ NES ಅಲ್ಲಿ ಇಳ್ಕೊಂಡ್ಬಿಟ್ಟು ನಾನು ದೊಡ್ಡಬಳ್ಳಾಪುರ ಬಸ್ಸನ್ನು ಹತ್ಕೊಂಡೆ. ಸೊ ಇವಾಗ ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ MT ರೋಡು. ಆ ಕಡೆ ಈ ಕಡೆ ವ್ಯೂಸ್ ಎಲ್ಲ ನೋಡ್ಕೊತ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗೋದಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಈಗ ದೊಡ್ಡಬಳ್ಳಾಪುರ ರೀಚ್ ಆಗಾಯಿತು. ನೆಕ್ಸ್ಟು ನಾವು ಇವಾಗ ಘಾಟಿಗೆ ಹೋಗಬೇಕು. ಘಾಟಿ ಹೇಗೆ ಹೋಗಬೇಕು ಅಂತಂದರೆ, ನೀವು ಬಸ್ ಸ್ಟಾಪಿಂದ ಹೇಳ್ಕೊತೀರಲ್ವ, ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಸರ್ಕಲ್ ಬರುತ್ತೆ, ಅಲ್ಲಿ ರೈಟ್ ತೊಗೊಂಡ್ರೆ ಅಲ್ಲಿ ಆಟೋಗಳು ನಿಂತಿರುತ್ತೆ ಮತ್ತು ಬಸ್ಗಳು ಇರುತ್ತೆ. BMTC ಬಸ್ಗಳು ಸಹಿತ ಫೆಸಿಲಿಟೀಸ್ ಇದೆ. ಸೊ ಅದು ಟೈಮಿಂಗ್ಸು ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ಸೊ ಕೇಳ್ಕೊಂಬಿಟ್ಟು ಹೋಗಿ. ಸೊ ಓಪನ್ ಆಟೋದಲ್ಲಿ ನಾವು ಹಿಂದ್ಗಡೆ, ಅದು ನನ್ನ ಬೆಸ್ಟಿ ಮತ್ತು ನನ್ನ ಕ್ಯೂಟೆಸ್ಟ್ ಫ್ರೆಂಡ್, ಲಿಟಲ್ ಫ್ರೆಂಡ್, ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ಫುಲ್ ವ್ಯೂನ ಮತ್ತು ನೇಚರ್ನ ಎಂಜಾಯ್ ಮಾಡ್ಕೊತ ಮಜಾನೇ ಬೇರೆ ಇತ್ತು. ಸೊ ಇದೇ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಟೋದಲ್ಲಿ ಹಿಂದೆ ಕುತ್ಕೊಂಡ್ಬಿಟ್ಟು ಈ ಥರ ಫುಲ್ ಎಲ್ಲ ವ್ಯೂಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಮಜಾ ಮಾಡ್ಕೊತ ಹೋಗ್ತಾ ಇರೋದು. ಫೈನಲಿ ಟೆಂಪಲ್ಗೆ ರೀಚ್ ಆಗಾಯಿತು. ಇದು ಬಂದು ಎಂಟ್ರೆನ್ಸ್, ಅಂದರೆ ನಾವು ಆಟೋ ಹಿಡ್ಕೊಂಡ ತಕ್ಷಣ ಸಿಗುವಂಥ ಪ್ಲೇಸ್ ಇದು. ಸುತ್ತ ಏನಿದೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಇವಾಗ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಫೀಲ್ ಚೆನ್ನಾಗಿದೆ. ಇಲ್ಲಿ ನೋಡಿ, ನಮ್ಮ ಜೈ ಶ್ರೀರಾಮ್ ಸ್ಮಾಲ್ ಹನುಮನೆ ಬಂದುಬಿಟ್ಟ ಎಂಟ್ರೆನ್ಸಲ್ಲಿನೇ. ಸೊ ನೆಕ್ಸ್ಟ್ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಬಂದುಬಿಟ್ಟು ನೋಡಿ, ಇದು ಕರ್ನಾಟಕ ಸರ್ಕಾರದಿಂದ ಒಂದು ಬೋರ್ಡೇ ಹಾಕಿಬಿಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಟೆಂಪಲ್ ಮುಂದೆ ಇರುವಂಥದ್ದು, ಯಾವ ಥರ ಇದೆ ಎಲ್ಲ ಅಲ್ಲಿ ಪ್ಲೇಸಸ್ ಅಂತ ಕವರ್ ಮಾಡಿದ್ದೀನಿ. ಎಂಟ್ರೆನ್ಸ್ ಹಬ್ಬ, ಫೀಲೇ ಚೆನ್ನಾಗಿದೆ, ಒಂಥರ ಪಾಸಿಟಿವ್ ವೈಬ್ ಬರ್ತಾ ಇದೆ. ಇಲ್ಲಿ ನಾವು ಸ್ವಲ್ಪ ಮುಂದೆ ನಡ್ಕೊತ ಹೋದರೆ ಅಲ್ಲಿ ಒಂದು ದೇವರಿದೆ, ಅಂದರೆ ಅದು ಸುಬ್ರಹ್ಮಣ್ಯ ಸ್ವಾಮಿ ಮೂಲ ದೇವರು ಅಂತ ಒಂದು ಟೆಂಪಲ್ ಥರನೇ ಇದೆ, ಚಿಕ್ಕದು. ಬಟ್ ಅದು ಕ್ಲೋಸ್ ಆಗಿತ್ತು, ಸೊ ಓಪನ್ ಆಗಿರಲಿಲ್ಲ. ಹಾಗೆ ಜಸ್ಟ್ ಹಾಗೆ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಟೆಂಪಲ್ ಒಳಗಡೆ ಹೋಗಿಬಿಟ್ಟು ದೇವ್ರ ದರ್ಶನ ಮಾಡೋಣ ಅಂದರೆ ನೋಡಿ ಅಲ್ಲಿ ಎಷ್ಟು ಕ್ಯೂ ಇದೆ. ಈ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ದರ್ಶನ ಅಂತ ಮಾಡಾಯಿತು. ನೆಕ್ಸ್ಟು ಅಂದರೆ ಒಳಗಡೆ ಅದು ಫೋಟೋಸ್ ಎಲ್ಲ ಅಲೋವಿಲ್ಲ ಅಲ್ವಾ, ಸೊ ಒಳಗಡೆ ನಾನು ದೇವ್ರದ್ದೇನು ಕವರ್ ಮಾಡಿಲ್ಲ. ಹೊರಗಡೆ ಇಂದನೇ ಎಲ್ಲರೂ ನಮಸ್ಕಾರ ಮಾಡ್ಕೊತಾ ಇದ್ರು. ಸೊ ಅದ್ರದ್ದು ಮುಂದೆ ಒಂದು ಕಂಬ ಇದೆ ದೇವ್ರದ್ದು, ಸೊ ಅದು ಕವರ್ ಮಾಡಿದ್ದೀನಿ, ಗೋಪುರನೂ ಕವರ್ ಮಾಡಿದ್ದೀನಿ. ಸೊ ಬ್ಯಾಕ್ ಸೈಡು, ಟೆಂಪಲ್ ಬ್ಯಾಕ್ ಸೈಡು ನಾಗರಕಲ್ಲುಗಳಿದೆ. ಇದ್ರ ವಿಶೇಷತೆ ಏನಂತಂದರೆ, ಯಾರಿಗಾದ್ರೂ ದೋಷ ಇದ್ದರೆ ಏನಾದರೂ ಅವರು ಹೇಳ್ತಾರೆ, ಸೊ ಈ ಥರ ಮಾಡಿ ಅಂತ ಹೇಳಿಬಿಟ್ಟು, ಸೊ ಅವರು ಒಂದೊಂದು ಕಲ್ಲು ಕೊಡ್ತಾರೆ. ಸೊ ಅದನ್ನು ಅವರು ಪ್ರತಿಷ್ಠಾಪನೆ ಮಾಡಬೇಕು. ಸೊ ಒಬ್ಬೊಬ್ರಿಗೆ ಒಂದೊಂದು ದಿಕ್ಕು ಕೊಡ್ತಾರೆ. ಸೊ ಒಬ್ಬರಿಗೆ ಇನ್ನು ಪೂರ್ವ ಕೊಟ್ಟರೆ, ಒಬ್ಬರಿಗೆ ಪಶ್ಚಿಮ, ಉತ್ತರ, ದಕ್ಷಿಣ, ಆ ಥರ ಎಲ್ಲ ಕೊಡ್ತಾರೆ. ಸೊ ಅದ್ರ ಮಧ್ಯದಲ್ಲಿ ಸಂಕಷ್ಟ ಗಣೇಶ ಅಂತ ಒಂದು ಟೆಂಪಲ್ ಇದೆ, ಚಿಕ್ಕ ಟೆಂಪಲ್ಲು. ಸೊ ಈ ದೇವ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡೆ.
ಈ ನಾಗರಕಲ್ಲುಗಳ ಬಗ್ಗೆ ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ ಇನ್ಫಾರ್ಮೇಷನ್ನು. ಅಲ್ಲಿ ಯಾರೋ ಹೇಳ್ತಾ ಇದ್ರು, ಅವ್ರ ಜೊತೆ ಕೇಳ್ಕೊಂಬಿಟ್ಟು ನಿಮಗೆ ಕೊಡ್ತಾ ಇದ್ದೀನಿ ಮಾಹಿತಿ. ನೀವೇ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕೆಲವೊಂದು ನಾಗರಕಲ್ಲುಗಳು ಫ್ರಂಟ್ ಇದ್ದರೆ ಕೆಲವೊಂದು ಬ್ಯಾಕ್ ಸೈಡ್ ಇದೆ. ಅಂದರೆ ಅವ್ರು ಹೇಳ್ತಾರೆ, ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ನಿಮ್ಗೆ ಯಾವುದಕ್ಕೂ ಸೂಟೇಬಲ್ ಆಗುತ್ತೆ ಅಂತ. ಸೊ ಅದಾದಮೇಲೆ ನೆಕ್ಸ್ಟು ಅಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ. ಸ್ವಾಮಿ ದರ್ಶನ ಕೂಡ ಮಾಡಬಹುದು. ಸೊ ಈ ನಾಗರಕಲ್ಲುಗಳ ಮಧ್ಯೆ ಒಂದು ದೊಡ್ಡ ನಾಗರ ಕೂಡ ಇದೆ. ಸೊ ಆ ನಾಗರ ದರ್ಶನ ಕೂಡ ಮಾಡ್ಕೋಬೋದು. ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಚಿಕ್ಕ ಚಿಕ್ಕ ಕಲ್ಲುಗಳು, ನಾಗರಕಲ್ಲುಗಳು ಮಧ್ಯದಲ್ಲಿ ದೊಡ್ಡ ನಾಗರ ಇತ್ತು ಅಂದರೆ ಅದು ಒಂಥರ ಲುಕ್ಕೇ ಚೆನ್ನಾಗಿರುತ್ತೆ. ಅದು ನೀವು ನೋಡ್ಬೋದು. ಇವಾಗ ಇದೇ ನೋಡಿ ದೊಡ್ಡ ನಾಗರ. ಸೊ ಇದು ಇವತ್ತಿನ ಕುಕ್ಕೆ ಸುಬ್ರಹ್ಮಣ್ಯದ ನಂದು ಒಂದು ಸ್ಮಾಲ್ ವಿಡಿಯೋ ಆಗಿದೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.